ಜೀವನದಲ್ಲಿ ನಾವು ಅಂದುಕೊಂಡಿದ್ದು ನಮಗೆ ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ. ನಾವು ಅಂದುಕೊಂಡ ಗುರಿಯನ್ನು ನಾವು ಸಾಧಿಸಿಯೇ ತೀರುತ್ತೇವೆ. ಆದರೆ ಅದಕ್ಕೆ ತಕ್ಕ ಪ್ರಯತ್ನವನ್ನು ನಾವು ಮಾಡಿದರೆ ಮಾತ್ರ. ನಿನ್ನ ಮನಸ್ಸಿನಲ್ಲಿ ನೀನು ಅಂದುಕೊಳ್ಳಬೇಕು, ಈ ಕೆಲಸ ಆಗೇ ಆಗುತ್ತದೆ, ನಾನು ಮಾಡೇ ಮಾಡುತ್ತೇನೆ, ನಾನು ಅಂದುಕೊಂಡಂತಹ ಗುರಿಯನ್ನು ಸಾಧಿಸಿಯೇ ತೀರುತ್ತೇನೆ ಅಂತ. ಆದರೆ ಅಪ್ಪಿ ತಪ್ಪಿಯೂ ನಾಳೆ ಮಾಡುತ್ತೇನೆ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಹೇಳಬೇಡ. ಯಾಕೆ ಗೊತ್ತಾ? ಆ ನಾಳೆಯೇ ನಿನ್ನ ಭವಿಷ್ಯವನ್ನು ಹಾಳು ಮಾಡುತ್ತದೆ. ನಾಳೆ ಮಾಡುತ್ತೇನೆ ಅನ್ನುವುದು ನಿನ್ನ ಒಬ್ಬನಲ್ಲಿಯೇ ಅಲ್ಲ, ಜಗತ್ತಿನ 95% ಜನರಿಗೆ ಇದೇ ಸಮಸ್ಯೆ ಕಾಡುತ್ತಿದೆ. ನಾಳೆ ಮಾಡಿದರಾಯಿತು ಅಂತ ಒಮ್ಮೆ ನಿನ್ನ ಮನಸ್ಸಿನಲ್ಲಿ ಬಂದರೆ ನಿನಗೆ ನೀನೇ ಒಂದು ಪ್ರಶ್ನೆಯನ್ನು ಹಾಕಿಕೋ, ಇಂದು ಇಲ್ಲದೆ ಇರುವುದು ನಾಳೆ ಅಂತಹ ವಿಶೇಷತೆ ಏನು ಇದೆ? ನಾಳೆ ನಮ್ಮ ಬದುಕಲ್ಲಿ ಅಂತಹ ವಿಶೇಷತೆ ಏನಿದೆ ಇವತ್ತು ಇಲ್ಲದೆ ಇರುವಂತಹದು? ಒಂದು ವೇಳೆ ನೀನು ಕೆಲಸವನ್ನು ನಾಳೆ ಮುಂದೂಡಿದೆ ಅಂದುಕೋ, ಆಗ ನೀನು ತಿಳಿದುಕೋ, ನಾಳೆಯೂ ಕೂಡ ನೀನು ಆ ಕೆಲಸವನ್ನು ಮತ್ತೆ ಮುಂದಕ್ಕೆ ಹಾಕುತ್ತೀಯಾ ಅಂತ. ಒಂದು ವೇಳೆ ನೀನು ಆ ಕೆಲಸವನ್ನು ಮಾಡಲೇಬೇಕು ಅಂತ ಏನಾದರೂ ಅಂದುಕೊಂಡರೆ ನೀನು ಎಂದಿಗೂ ಕೂಡ ನಾಳೆ ಮಾಡುತ್ತೇನೆ ಅಂತ ಹೇಳಲ್ಲ. ಅದಕ್ಕೋಸ್ಕರ ನೀನು ಯಾವುದೇ ಕೆಲಸವನ್ನು ನಾಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಮುಂದೂಡಬೇಡ. ಮಾಡು, ಪ್ರಾಕ್ಟೀಸ್ ಮಾಡು, ಪ್ರಯತ್ನ ಪಡು. ಸ್ವಲ್ಪ ದಿನಗಳ ಮಟ್ಟಿಗೆ ಎಲ್ಲಾ ವಿಚಾರಗಳನ್ನು ಸೈಡ್ಗೆ ಹಾಕು. ನಿನ್ನ ಕೆಲಸ ಆಗುವವರೆಗೂ ಯಾವುದೇ ಮಾನಸಿಕ ಒತ್ತಡವನ್ನು ನಿನ್ನ ತಲೆಯಲ್ಲಿ ಹಾಕಿಕೊಳ್ಳಬೇಡ. ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೋಷಿಯಲ್ ಮೀಡಿಯಾದಿಂದ ದೂರವಿರು. ಒಂದು ವೇಳೆ ನೀನು ಬಳಸಲೇಬೇಕು ಅಂತ ಅಂದುಕೊಂಡರೆ ನಿನ್ನ ಗುರಿಗೆ ಸಂಬಂಧಿಸಿದ ಪೋಸ್ಟ್ಗಳನ್ನು ನೋಡು, ವಿಡಿಯೋಗಳನ್ನು ನೋಡು. ಇಷ್ಟು ದಿನ ನಿನ್ನ ಮೈಂಡ್ ನಿನ್ನನ್ನು ಕಂಟ್ರೋಲ್ ಮಾಡುತ್ತಿತ್ತು, ಆದರೆ ಇನ್ನು ಮುಂದೆ ನೀನು ನಿನ್ನ ಮೈಂಡ್ ಅನ್ನು ಕಂಟ್ರೋಲ್ ಮಾಡುತ್ತೀಯ. ಈ ತರ ನೀನು ಮಾಡುತ್ತಾ ಹೋಗು, ನೋಡ್ತಿರು, ಒಂದು ದಿನ ಎಲ್ಲರನ್ನೂ ಮೀರಿ ಸಾಧನೆಯನ್ನು ಮಾಡೇ ಮಾಡುತ್ತೀಯ. ಎಲ್ಲರಲ್ಲೂ ಆ ಪವರ್ ಇದ್ದೇ ಇರುತ್ತೆ, ಆದರೆ ಅದನ್ನು ಬಳಸಿಕೊಳ್ಳುವಂತಹ ಕಲೆ ನಮಗೆ ಗೊತ್ತಿರಬೇಕು ಅಷ್ಟೇ. ಈ ಜೀವನ ಒಂದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ನಾನು ಸೋಲಬಾರದು ಅಂತ ಹಠವಿರಬೇಕು, ಸೋತವನಿಗೆ ನಾನು ಗೆಲ್ಲಲೇಬೇಕು ಅನ್ನುವಂತಹ ಛಲವಿರಬೇಕು. ಪ್ರತಿಯೊಂದು ಕತ್ತಲೆ ಮನೆಗೆ ಬೆಳಕಿಗಾಗಿ ಒಂದು ಸಣ್ಣ ಕಿಟಕಿಯನ್ನು ಬಿಟ್ಟಿರುತ್ತಾರೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಸುಖಕ್ಕೋಸ್ಕರ ಒಂದು ದಾರಿ ಇದ್ದೇ ಇದೆ. ಪೆಟ್ಟು ಬಿದ್ದ ಮೇಲೆ ಮತ್ತೆ ಮೇಲೆ ಎದ್ದೇ ಏಳುತ್ತೀಯಲ್ಲ, ಅದೇ ಒಂದು ರೀತಿಯ ಯಶಸ್ಸು. ನಿನಗೆ ನೋವು ಸಹಜವಾಗಿ ಬರುತ್ತದೆ, ಹಾಗಂತ ಕುಗ್ಗಬೇಡ. ಆ ನೋವುಗಳನ್ನೇ ನೀನು ಕುಗ್ಗಿಸು. ಆ ನೋವುಗಳೇ ನಿನ್ನ ಮುಂದೆ ಕುಗ್ಗುತ್ತಾ ಹೋಗುತ್ತದೆ. ನಿನ್ನ ಗುರಿಗೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡು. ನಿನ್ನ ಗುರಿಗೆ ಸಂಬಂಧಿಸಿದ ಬುಕ್ಸ್ಗಳನ್ನು ಓದು. ನಿನ್ನ ಗುರಿಗೆ ಸಂಬಂಧಿಸಿದ ಸ್ನೇಹಿತರನ್ನು ಹುಡುಕು. ನೋಡು, ಈ ವಿಡಿಯೋ ನೋಡುತ್ತಾ ನೋಡುತ್ತಾ ನಿನ್ನ ಗುರಿಗೆ ಸಂಬಂಧಿಸಿದಂತೆ ನೀನು ಯೋಚನೆ ಮಾಡುವುದಕ್ಕೆ ಪ್ರಾರಂಭಿಸಿದೆ. ಈಗ ನೀನು ನಿನ್ನ ಗುರಿಯತ್ತ ಗಮನ ಹರಿಸುತ್ತಾ ಇದ್ದೀಯ. ನೀನು ಆದಷ್ಟು ಬೇಗನೆ ಈ ಕೆಲಸವನ್ನು ತಪ್ಪದೇ ಮಾಡು. ನಿನ್ನ ಎದುರಿಗೆ ಯಾರೇ ಇರಲಿ, ಅವರ ಗುರಿಯನ್ನು ಸಾಧಿಸುವುದಕ್ಕೆ ಕಷ್ಟಪಡುತ್ತಿದ್ದಾರೋ, ಕಠಿಣ ಪರಿಶ್ರಮ ಪಡುತ್ತಿದ್ದಾರೋ, ಅವರ ಮುಂದೆ ಹೋಗಿ ಜಸ್ಟ್ ಒಂದು ಮಾತು ಹೇಳು, ನೀನು ಈ ಕೆಲಸವನ್ನು ಮಾಡುತ್ತಿದ್ದೀಯಲ್ಲ, ತುಂಬಾ ಚೆನ್ನಾಗಿ ಮಾಡುತ್ತಿದ್ದೀಯ, ನಿನ್ನ ಮುಂದೆ ಯಾರೂ ಇಲ್ಲ, ನೀನು ಅಂದುಕೊಂಡ ಗುರಿಯನ್ನು ಸಾಧಿಸಿಯೇ ತೀರುತ್ತೀಯ. ಈ ಜಗತ್ತು ಎಲ್ಲರನ್ನೂ ನೋಡಿ ನಗುತ್ತಿದ್ದೆ, ಅಪಹಾಸ್ಯ ಮಾಡುತ್ತಿದೆ, ಪ್ರತಿಯೊಬ್ಬ ಮನುಷ್ಯನನ್ನು ಕೆಳಗೆ ಇಳಿಸುತ್ತಿದೆ. ಆದರೆ ನೀನು ಮಾತ್ರ ಯಾವುದನ್ನೂ ತಲೆ ಕೆಡಿಸಿಕೊಳ್ಳದೆ ನಿನ್ನ ಗುರಿಯನ್ನು ಸಾಧಿಸೋಕೆ ಹೊರಟಿದ್ದೀಯಲ್ಲ, ಇದಕ್ಕೆ ಒಂದು ದೊಡ್ಡ ಸಲಾಂ ಹೊಡಿಬೇಕು. ನೀನು ಹುಟ್ಟಿದ್ದೇ ಗೆಲ್ಲುವುದಕ್ಕೆ. ನಿನ್ನಲ್ಲಿ ಆತ್ಮವಿಶ್ವಾಸ ಪುಟಿದೊಡುತ್ತಿದೆ. ಕೀಪ್ ಗ್ರೋವಿಂಗ್ ಅಂತ ಅವನನ್ನು ಬೆಂಬಲಿಸು. ಇಷ್ಟು ಹೇಳಿ ಆ ಮನುಷ್ಯ ತನ್ನ ಪ್ರಯತ್ನವನ್ನು ತನ್ನ ಕೆಲಸದ ಮೇಲೆ ಮತ್ತಷ್ಟು ಹೆಚ್ಚು ಮಾಡುತ್ತಾನೆ. ಒಬ್ಬ ಮನುಷ್ಯ ತನ್ನ ಕೆಲಸವನ್ನು ಮಾಡುತ್ತಿದ್ದರೆ ಅದರಲ್ಲೇ ಅವನು ಯಶಸ್ವಿ ಆಗಲಿ ಬಿಡ್ಲಿ, ನಾವು ಅವನನ್ನು ಪ್ರೋತ್ಸಾಹಿಸಬೇಕು ಹೊರತು ಅವನನ್ನು ನೋಯಿಸಬಾರದು. ಇನ್ನೊಬ್ಬರ ಬಗ್ಗೆ ನಮಗೆ ಮಾತನಾಡುವ ಯಾವ ಹಕ್ಕೂ ಇಲ್ಲ. ಅವರಿಗೆ ನೀನು ಏನೂ ಹೇಳುವುದಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಎದ್ದು ಬಿಡು. ಒಂದು ವೇಳೆ ಹೇಳುವುದೇ ಆದರೆ ಒಳ್ಳೆಯದನ್ನೇ ಹೇಳು. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.